ಮೊಟ್ಟ ಮೊದಲನೇದಾಗಿ ನಾವು ಎಲ್ಲರೂ ರೈತಾಪಿ ವರ್ಗದವರಿದ್ದು ಇವತ್ತು ಜಿಲ್ಲೆಯಲ್ಲಿ ರೈತರಿಗೆ ಆಗಿರ್ತಕ್ಕಂಥ ನೋವು ನಾವು ಯಾರ ಮುಂದೆ ಹಂಚ್ಕೋಬೇಕಂತಂದ್ರೆ ತಮ್ಮ ಮುಖಾಂತರ ಏನಪ್ಪ ಅಂದ್ರೆ ನಾವು ಹಂಚ್ಕೊಳ್ಳೋಕೆ ಏನಪ್ಪ ಅಂತಂದ್ರೆ ನಾವು ಇವತ್ತು ಪತ್ರಿಕಾ ಭವನಕ್ಕೆ ಏನಪ್ಪ ಅಂದ್ರೆ ಬಂದಿದ್ದೀವಿ. ಇವತ್ತು ಸರ್ಕಾರ ಒಬ್ಬ ರೈತಗ 1 ಎಕರೆಗೆ ಏನಪ್ಪ ಅಂತಂದ್ರೆ 1 ಚೀಲ DAP 1 ಚೀಲ ಯೂರಿಯಾ ರಸಗೊಬ್ಬರ ಏನಪ್ಪ ಅಂದ್ರೆ ಕೊಡಬೇಕು. ಆ ರಸಗೊಬ್ಬರ ಕೊಟ್ಟಂತದ್ದು FID ಏನಪ್ಪ ಅಂದ್ರೆ ಮಾಡಿಸ್ಬೇಕು. ನಮ್ದು ನಿಮ್ಮ ಮುಖಾಂತರ ಏನಪ್ಪ ಅಂದ್ರೆ ನಮ್ದು ಒಂದು ಪ್ರಶ್ನೆ ಏನಂತಂದ್ರೆ ನಾವು ಎಲ್ಲ ರೈತರು ನಿಮಗ ಕೇಳಿ 1 ಎಕರೆಗೆ ಏನಪ್ಪ ಅಂತಂದ್ರ 1 ಚೀಲ ಯೂರಿಯಾ 1 ಚೀಲ DAP ಮತ್ತು ಇನ್ನ ಏನಪ್ಪ ಅಂದ್ರೆ 1 ತಿಂಗಳು ಬಿಟ್ಟ ಮೇಲೆ ಮತ್ತೆ ಏನಪ್ಪ 1 ಚೀಲ ಯೂರಿಯಾ 1 ಚೀಲ ಏನಪ್ಪ DAP ಏನಪ್ಪ ಅಂದ್ರೆ ಕೊಡ್ತೀವಿ ಅಂತಂದು ನೀವು ಹೇಳ್ತೀರಿ. ಇವತ್ತಿನ ದಿನ ರೈತಂದು ಏನಾಗ್ಯದ ಅಂದ್ರೆ ಡ್ವಾಣದ ಮೇಲೆ ಏನಪ್ಪ ಹುಲ್ಲು ಇವತ್ತಿನ ದಿನ ಬೆಳಿಬೇಕಂತಂದ್ರೆ ಯೂರಿಯಾ ಮತ್ತು DAP ಏನಪ್ಪ ರಸಗೊಬ್ಬರ ಚೆಲ್ಲಿಲ್ಲ ಅಂತಂದ್ರೆ ಇವತ್ತು ಬೆಳಿಲಿಕ್ಕೆ ಏನಪ್ಪ ಸಾಧ್ಯ ಇಲ್ಲ. ಯಾವುದೇ ಒಂದು ಮನುಷ್ಯಗೆ ಏನಪ್ಪ ಅಂದ್ರೆ ಇವತ್ತು ತಂಬಾಕು, ಸಿಗರೇಟು ಮತ್ತು ಏನಪ್ಪ ಅಂತಂದ್ರೆ ಗುಟ್ಕಾ ಇವೆಲ್ಲ ಏನಪ್ಪ ಹ್ಯಾಬಿಟ್ಸ್ ಯಾವ ರೀತಿ ಆಗ್ಯದ ಆ ಟೈಪ್ ಏನಪ್ಪ ಅಂದ್ರೆ ನಮ್ಮ ಭೂಮಿಗಳಿಗೆ ಏನಪ್ಪ ಅಂದ್ರೆ ಇವತ್ತಿನ ದಿನ ಆಗ್ಯದ. ಇದು ನೀವೆಲ್ಲ ಮೊದಲೇ ಹೇಳ್ಬೇಕಾಗಿತ್ತು. ನಾವು ಗೊಬ್ಬರ ಕೊಡ್ತೀವಿ, ಇಷ್ಟೇ ಗೊಬ್ಬರದಾಗ ಏನಪ್ಪ ಅಂತಾರ ತಾವು ಏನಪ್ಪ ಅಂತಂದ್ರೆ ಅವಲಂಬನೆ ಏನಪ್ಪ ಅಂದ್ರೆ ಆಗ್ಬೇಡ್ರಿ ಅಂತೇಳಿ ಏಕಾಏಕಿಯಾಗಿ ತಾವು ಇವತ್ತಿನ ದಿನ 1 ಚೀಲ ಯೂರಿಯಾ 1 ಚೀಲ ಏನಪ್ಪ ಅಂತಂದ್ರ DAP ಗೊಬ್ಬರ ಕೊಡ್ತೀವಿ ಅಂತ ಹೇಳ್ತೀರಿ. ಇವತ್ತು ನೀವು FID ನಂಬರ್ ಮಾಡಿಸ್ಬೇಕಾದ್ರೆ ಒಬ್ಬ ರೈತ ಏನಪ್ಪ ಕನಿಷ್ಠ 3 ಏನಪ್ಪ ಅಂದ್ರೆ 4 ದಿನ ಏನಪ್ಪ ತಿರುಗಾಡ್ಬೇಕಾಗ್ಯದ. ಇವತ್ತು ಏನಪ್ಪ ಅಂದ್ರೆ ಕೂಲಿ ಮಾಡ್ಲಂತವ್ರು ಒಂದಿನಕ್ಕೆ 500 ರೂಪಾಯಿ ಕೊಡ್ತೀವಿ ಅಂತಂದ್ರೆ ಒಬ್ಬ ಮನುಷ್ಯ ಏನಪ್ಪ ಅಂದ್ರೆ ಸಿಗೋಲ್ಲ ಇವತ್ತಿನ ದಿನ ಏನಪ್ಪ ಅಂದ್ರೆ ಹಳ್ಳ್ಯಾಗ. ಇಂಥ ಪರಿಸ್ಥಿತಿ ಏನಪ್ಪ ಅಂದ್ರೆ ಕಾನೂನು ಮೇಲೆ ಕಾನೂನು ಏನಪ್ಪ ಅಂದ್ರೆ ರೈತರಿಗಾದ, ನಿಮಗೇನಪ್ಪ ಅಂದ್ರೆ ಕಾನೂನಿಲ್ಲ. ಕೃಷಿ ಅಧಿಕಾರಿಗಳು ಏನಪ್ಪ ಅಂತಂದ್ರ ಇವತ್ತಿನ ದಿನ ಎಲ್ಲ ಏನಪ್ಪ ಅಂದ್ರೆ ಏಪ್ರಿಲ್ ಮೇ ತಿಂಗಳದಾಗ ನೀವೆಲ್ಲ ಏನಪ್ಪ ಅಂತಂದ್ರೆ ಒಂದೊಂದು ಗ್ರಾಮ ಪಂಚಾಯತಿ ವೈಸ್ ಎಲ್ಲ ರೈತರಿಗೆ ಕರೆದು ಏನಪ್ಪ ಅಂದ್ರೆ ಜಾಗೃತಿ ಏನಪ್ಪ ಮೂಡಿಸ್ಬೇಕಾಗಿತ್ತು. ನೋಡಪ್ಪ ನಿಮ್ಮ ಮುಂಬರುವ ದಿನಗಳಲ್ಲಿ ನಿಮ್ಗೆ ಯೂರಿಯಾ ಮತ್ತು DAP ಏನಪ್ಪ ಅಂದ್ರೆ ಬಹಳ ಕೊರತೆ ಅದ. ನಾವೇನಪ್ಪ ಅಂದ್ರೆ ಎಕರೆಗೆ ಏನಪ್ಪ ಅಂದ್ರೆ 1 ಚೀಲ ಕೊಡ್ತೀವಿ. ನೀವು ಮತ್ತೇನಪ್ಪ ಅಂತಂದ್ರೆ ಸಾವಯವ ಕೃಷಿ ಹತ್ತನ ಹೋಗ್ರಿ ಅಥವಾ ಏನಪ್ಪ ಅಂದ್ರೆ ಬೇರೆ ಬೇರೆ ಮಾರ್ಗ ಏನಪ್ಪ ಅಂದ್ರೆ ತೋರ್ಸಕಂತ ಏನಪ್ಪ ಅಂದ್ರೆ ಕೆಲಸ ನಮ್ಗೆ ಆಗ್ಬೇಕು. ಏಕಾಏಕಿ ಸಡನ್ ಆಗಿ ಏನಪ್ಪ ನೀವು 1 ಚೀಲ ಯೂರಿಯಾ 1 ಚೀಲ ಏನಪ್ಪ ಅಂದ್ರೆ DAP ಕೊಡ್ತೀವಿ 1250 ರೂಪಾಯಿದಾಗ ಅಲ್ಲಿ ಕೊಡ್ತೀವಿ ಅಂತ ಹೇಳ್ತಾರ. ಈಗ ದುಡ್ಡು ಹೆಚ್ಚಿಗೆ ಕೊಡ್ತೀವಿ ಅಂತಂದ್ರೆ ಕನಿಷ್ಠ ಏನಪ್ಪ ಅಂತಂದ್ರೆ ಎಷ್ಟು ಕೊಡ್ತೀವಿ ಅಂತಂದ್ರಪ್ಪ 1900 2000 ತನ ಏನಪ್ಪ ಅಂದ್ರೆ ಅವಾಗ FID ನಂಬರ್ ಇರ್ಲಾರ್ದವ್ರಿಗೆ ಏನಪ್ಪ ಅರ್ಜೆಂಟಿಗೆ ನಮ್ಗೆ ಬೇಕಾಗ್ಯದ ಅವಾಗ ಏನಪ್ಪ ಈ ರೀತಿ ಏನಪ್ಪ ಕೊಡ್ತಾರ. ಇದಕ್ಕೆ ಇದು FID ಮಾಡಿಸಿದ್ರೆ ನಾವು ಲೈನ್ ಎತ್ತಬೇಕು. ಇದೇ ಏನಪ್ಪ ಅಂದ್ರೆ ದುಡ್ಡು ಏನಪ್ಪ 600 ರೂಪಾಯಿ 1800-1900 ಕೊಟ್ಟು ಅಂದ್ರೆ ಅವಾಗಿಂದ ಅವಾಗ ಏನಪ್ಪ ನಮ್ಮ ಸರಿ ನೆನಪು ಕೊಡ್ತಕ್ಕಂಥ ಕೆಲಸ ಆಗ್ತದೆ. ಕೃಷಿ ಅಧಿಕಾರಿಗಳಿಗೆ ಏನಪ್ಪ ಏನ್ ಮಾಡ್ಲಕೈತ್ರಿ, ಜಿಲ್ಲಾಧಿಕಾರಿಗಳಿಗೆ ಏನ್ ಮಾಡ್ಲಕೈತ್ರಿ ಜಿಲ್ಲೆದಲ್ಲಿ ಇವತ್ತು ಈ ರೀತಿ ಏನಪ್ಪ ಅಂದ್ರೆ ಜಿಲ್ಲೆಯ ಎಲ್ಲ ಏನಪ್ಪ ಅಂದ್ರೆ ಮೌನಕ್ಕೆ ಏನಪ್ಪ ಅಂತಂದ್ರೆ ಶರಣಾಗಿ ಇವತ್ತು ನಮ್ಮ ರೈತರಿಗೆ ಏನಪ್ಪ ಸಿಗ್ತಕ್ಕಂಥ ಏನಪ್ಪ ಅಂದ್ರೆ ಸೌಲಭ್ಯ ಏನಪ್ಪ ಅಂತಂದ್ರೆ ಕೊಡಿಸ್ತಾ ಇಲ್ಲ ಅಂತಂದ್ರೆ ಕೃಷಿ ಅಧಿಕಾರಿಗಳು ಏನ್ ಮಾಡ್ತಾರ. ಸರ್ಕಾರ ಏನಂತಂದ್ರ ಒಂದು ಆಂಬುಲೆನ್ಸ್ ಏನಪ್ಪ ಅಂತಂದ್ರೆ ಇಟ್ಟಾರೆ. ಅವ್ರಿಗೆ ಏನಪ್ಪ ಅಂದ್ರೆ ಎಷ್ಟು ಜನರು ರೈತರು ಹೊಲಕ್ಕೆ ಹೋಗಿ ಏನಪ್ಪ ಅಂದ್ರೆ ಮಣ್ಣು ಏನಪ್ಪ ಅಂದ್ರೆ ಪರೀಕ್ಷೆ ಏನಪ್ಪ ಅಂದ್ರೆ ಮಾಡ್ಯಾರ. ಇಲ್ಲೇ ಭೀಮರಾಯನಗುಡಿ ಬಳಿ ಏನಪ್ಪ ಅಂದ್ರೆ ಕೃಷಿ ವಿಶ್ವವಿದ್ಯಾಲಯ ಅದ. ಇವತ್ತೇನಪ್ಪ ಅಂದ್ರೆ ಒಂದು ಮಾಡರ್ನ್ ಆಗಿ ಒಂದು ಡೆಮೋ ಆಗಿ ಒಂದೊಂದು ತಾಲೂಕಿಗೆ ಏನಪ್ಪ ಅಂತಂದ್ರೆ ಒಂದೊಂದು ಇಂತಿಷ್ಟು ಎಕರೆ ಇಂತಿಷ್ಟು ಗುಂಟೆ ಅಂತೇಳಿ ಡೆಮೋ ಆಗಿ ಏನಪ್ಪ ಅಂದ್ರೆ ತಗೊಂಡು ಏನಪ್ಪ ಅಂದ್ರೆ ಯಾರಿಗೆ ರೈತರಿಗೆ ಏನಪ್ಪ ಅಂದ್ರೆ ಸ್ವಾವಲಂಬಿ ಆಗಿ ಏನಪ್ಪ ಅಂದ್ರೆ ಬೆಳಿಲಕ್ಕ ಏನಪ್ಪ ಅಂದ್ರೆ ಯಾರಿಗೆ ಅನುಕೂಲ ಮಾಡಿ ಕೊಟ್ಟಾರ. ಈಗ ರೈತನ ಏನಪ್ಪ ಅಂದ್ರೆ ರೈತ ದೇಶದ ಏನಪ್ಪ ಬೆನ್ನೆಲುಬು ಅಂತ ಹೇಳ್ತಾರ. ರೈತಗೆ ಏನಪ್ಪ ಅಂದ್ರೆ ಈ ರೀತಿ ಏನಪ್ಪ ಅಂದ್ರೆ ತೊಂದರೆ ಆದ್ರ ಮುಂದಿನ ದಿನದಲ್ಲಿ ಏನಪ್ಪ ಅಂದ್ರೆ ರೈತರು ಇರ್ತಕ್ಕಂಥದ್ದು ಏನಪ್ಪ ಅಂದ್ರೆ ಬಹಳ ಕಷ್ಟ ಅದ. ಇವತ್ತು ತಮ್ಮ ಮೂಲಕ ಏನಪ್ಪ ಅಂದ್ರೆ ಆಗ್ರಹ ಏನನ್ನು ಪಡಿಸ್ತೀನಿ ಅಂತಂದ್ರೆ ನಮಗೇನಪ್ಪ ಸಮರ್ಪಕವಾಗಿ ರೈತಗೆ ಏನಪ್ಪ ಅಂದ್ರೆ ಎಷ್ಟು ಚೀಲ ಏನಪ್ಪ ಅಂದ್ರೆ ರಸಗೊಬ್ಬರ ಬೇಕು ಅಷ್ಟೇನಪ್ಪ ರಸಗೊಬ್ಬರ ಏನಪ್ಪ ಅಂದ್ರೆ ಕೊಡ್ತಕ್ಕಂಥ ಕೆಲಸ ಏನಪ್ಪ ಅಂತಂದ್ರೆ ಸರ್ಕಾರ ಮತ್ತು ಜಿಲ್ಲಾಧಿಕಾರಿಗಳು ಏನಪ್ಪ ಅಂದ್ರೆ ಮಾಡ್ತಕ್ಕಂಥ ಕೆಲಸ ಮಾಡ್ಬೇಕಂತೇಳಿ ಅದು ಒಂದೇನಪ್ಪ